ಓಂ ಸಾಯಿರಾಮ್. ಎಲ್ಲರೂ ನೋಡ್ತಾ ಇರ್ಬೋದು, ಗುರು ಪೂರ್ಣಮಿ ದಿವಸ ಎಲ್ಲಾ ಭಕ್ತಾದಿಗಳು ಬಾಬನ್ ದರ್ಶನ ಮಾಡಕ್ ಬಂದಿದ್ದಾರೆ. ಈ ಕಡೆ ಎಲ್ಲ ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಸೊ ಭಕ್ತಾದಿಗಳ ಹತ್ರ ಕೇಳೋಣ, ಫೆಸಿಲಿಟೀಸ್ ಯಾವ ರೀತಿ ಮಾಡಿದ್ದಾರೆ, ಎಷ್ಟು ದೂರದಿಂದ ಬಂದಿದ್ದಾರೆ, ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ದರ್ಶನ ಆಯ್ತೋ ಇಲ್ಲೋ, ಅವ್ರಿಗೆ ಒಂದು ಪ್ರಾಪರ್ಗೆ ಪ್ರಸಾದ ವಿನಿಯೋಗ ಏನ್ ಮಾಡಿದ್ದಾರೆ ಅದವ್ರಿಗೆ ಸಿಗ್ತಿದೆಯೋ ಇಲ್ಲೋ ಅಂತ ಹೇಳಿ ಭಕ್ತಾದಿಗಳ ಹತ್ರನೇ ಕೇಳೋಣ. ಇವತ್ತು ಗುರುಪೂರ್ಣಮಿ ದಿವಸ ಬಾಬಾ ದರ್ಶನಕ್ಕೆ ಬಂದಿದ್ದಾರೆ. ಸೊ ಹೇಗ್ ಅನಿಸ್ತಿದೆ? ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ನಾವು ರಾಯರ ಭಕ್ತರು, ಬಾಬನ ಭಕ್ತರು ಕೂಡ. ಹಾಗಾಗಿ ನಮ್ಗೆ ತುಂಬಾ ಖುಷಿ ಇದೆ ಇವತ್ತಿನ ದಿನ. ಎಲ್ಲ ಸಿಸ್ಟಮೆಟಿಕ್ ಆಗಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸರ್ ಹತ್ರ ಕೇಳೋಣ, ಹೇಗೆ ಒಂದು ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ. ಸರ್, ಓಂ ಸಾಯಿರಾಮ್. ಓಂ ಸಾಯಿರಾಮ್. ಸೊ ಇವತ್ತು ಬಾಬನ್ ದರ್ಶನ ಮಾಡಕ್ ಬಂದಿದ್ದೀರಾ, ಬಾಬನ್ ಆಶೀರ್ವಾದ ತಗೊಳಕ್ ಬಂದಿದ್ದೀರಾ. ಎಷ್ಟು ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ ಮಾಡಿದ್ದಾರೆ ಸರ್ ಒಂದು ಪ್ರೋಗ್ರಾಮ್? ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು. ಐ ಶುಡ್ ರಿಯಲಿ ಅಪ್ರಿಷಿಯೇಟ್. ಪಾಪ ವಾಲಂಟಿಯರ್ಸು ಎಲ್ಲರೂ ತುಂಬ ಒಂಥರ ಸಾಫ್ಟಾಗಿ ಮಾತಾಡ್ತಾ ಇದ್ದಾರೆ, ಪುಷ್ ಮಾಡ್ತಾ ಇಲ್ಲ ಯಾರನ್ನೂ, ಒಂಥರ ರೆಸ್ಪೆಕ್ಟಾಗಿ ಹೇಳ್ತಾ ಇದ್ದಾರೆ. ರಿಯಲಿ ನಮ್ಗೆ ಹೇಗೆ ಶಿರ್ಡಿಲಿ ಹೇಗೆ ಅನ್ನಿಸ್ತು ನಮಗೆ ಇವತ್ತು ನೋಡಿ, ನಮ್ಗೆ ಅಷ್ಟು ಖುಷಿ ಆಗ್ತಾ ಇದೆ. ರಿಯಲಾಗಿ ನಾವು ಶಿರ್ಡಿಲೇ ಇದೀವೋ ಅಂತ ಏನೋ ಅನ್ನಿಸ್ತಾ ಇದೆ ನಮ್ಗೆ. ಆ ಥರ ಡೆಕೋರೇಷನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆಕ್ಚುಲಿ ಸರ್ ಹೇಳಿದ್ದು ತುಂಬಾ ಸತ್ಯ. ನಾವು ಕೆಲವೊಂದು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ ತುಂಬಾ ರಶ್ ಇರುತ್ತೆ, ತುಂಬಾ ನೂಕಾಟಗಳಿರುತ್ತೆ, ಪ್ರಾಪರ್ ನಮಗೆ ಕಣ್ ತುಂಬಿಸ್ಕೊಳ್ಳೋಕೆ ಆಗೋದಿಲ್ಲ ದೇವ್ರನ್ನ ನೋಡಿ. ಬಟ್ ಇಲ್ಲೊಂದು ಪ್ರಾಪರ್ ಸಿಸ್ಟಮೆಟಿಕ್ ಅನ್ನೋದು ಭಾಳ ಮೆನ್ಷನ್ ಮಾಡಿದ್ರೆ. ಥ್ಯಾಂಕ್ ಯು ಸರ್. ಮತ್ತೆ ಫುಡ್ ವೈಸ್ ಎಲ್ಲ ಲೈಕ್ ಪ್ರಸಾದ ವಿನಿಯೋಗ ಆಗ್ತಿದಲ್ಲ, ಸೊ ಇಲ್ಲಿ ಯಾವ ರೀತಿ ಒಂದು ಪ್ರಾಪರ್ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ? ಇಲ್ಲ, ಇಲ್ಲೂ ತುಂಬ ಕೌಂಟರ್ಸ್ ಮಾಡಿದ್ದಾರೆ, ಅದು ತುಂಬ ಅಡ್ವಾಂಟೇಜು. ನುಕ್ಲು ಇಲ್ಲ, ಇದಿಲ್ಲ, 3-4 ಕೌಂಟರ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ರಶ್ಶು ಇಲ್ಲ. ನೋಡಿ, ನೀವು ನೋಡ್ಬೋದು, ಎಷ್ಟೇ ಜನ ಇಲ್ಲಿ ನಿಂತಿದ್ರು, 200 ಜನ ಇದ್ರೂ ಏನೂ ಅಲ್ಲಿ ರಶ್ ಇಲ್ಲ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನಮಗೆ. ಇಲ್ಲಿನ ವಾಲಂಟಿಯರ್ಸ್ ಒಟ್ಟಿಗೆ ಮಾತಾಡೋಣ. ಏನೆಲ್ಲ ಗೈಡೆನ್ಸ್ ಅವ್ರಿಗೆ ಸಿಕ್ಕಿದೆ, ಯಾವ ರೀತಿ ವಾಲಂಟಿಯರಿಂಗ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಒಂದು ಭಕ್ತಾದಿಗಳು ಏನೆಲ್ಲ ಬರ್ತಾ ಇದೆ ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಸೊ ಈಗ ನೀವು ವಾಲಂಟಿಯರ್ ಆಗಿ ಒಂದು ಸೇವೆ ಸಲ್ಲಿಸ್ತಾ ಇದ್ರೆ ಆಕ್ಚುಲಿ ಗುರು ಪೂರ್ಣಮಿ ದಿವಸ ಬಾಬನ್ ಟೆಂಪಲ್ ಅಲ್ಲಿ. ಹೌದು. ಸೊ ಏನ್ ಸರ್ ನಿಮ್ಮ ಅನಿಸಿಕೆ ಏನು, ಹೇಗಾಗ್ತಿದೆ ಪ್ರೋಗ್ರಾಮ್? ನಾವು ಇಲ್ಲಿ ಶ್ರೀ ಸಾಯಿಬಾಬಾ ದೇವಸ್ಥಾನದಿಂದ 25 ವರ್ಷದಿಂದ ನಾವು ಸೇವೆ ಮಾಡ್ತಾ ಇದ್ದೀವಿ. ತುಂಬ ಹೇಳತಕ್ಕದ್ದು ಆಲಾರಂಥ ಅಷ್ಟೊಂದು ಇಲ್ಲಿ ಮಹಿಮೆ ಇದೆ, ಮಿರಾಕಿಲ್ ನಡೀತಾ ಇದೆ. ಭಕ್ತಾದಿಗಳು, ಸರೌಂಡಿಂಗ್ ಭಕ್ತಾದಿಗಳು ಇರುವಂಥ ಭಕ್ತಾದಿಗಳು ತುಂಬ ಮೆಚ್ಚುಗೆ ಇದೆ. ಇಲ್ಲಿ ಈ ದೇವಸ್ಥಾನದ ಪವರು ತುಂಬ ಪವರ್ಫುಲ್ ಇದೆ. ಆದರೂ ಇಲ್ಲಿ ಇಷ್ಟು ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷ ಅಂತ ಈ ವರ್ಷವೂ ಗುರುವಾರ ಬಂದಿರೋ ದಿವಸ ಗುರು ಪೂರ್ಣಿಮೆ ಜಾತ್ರೆಗೋಸ್ಕರ ತುಂಬ ರಶ್ ಆಗಿದೆ. ಅದು ಎಲ್ಲ ನಮ್ಮ ಸಂಸ್ಥೆ ಸಿಬ್ಬಂದಿಗಳು ಮತ್ತು ಈವೆಂಟ್ಸ್ಗಳು ಎಲ್ಲ ನಮ್ಮ ಧರ್ಮದರ್ಶಿಗಳು ಎಲ್ಲ ಹೊಂದಾಣಿಕೆಯಿಂದ ಪ್ರಸಾದವನ್ನು ಸ್ವೀಕರಿಸಿ ದರ್ಶನವನ್ನು ಮಾಡತಕ್ಕದ್ದಂತ ನಾವು ಕೇಳ್ಕೊಳ್ತೀವಿ. ಅದೇ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷದಂತೆ. ನಮ್ಮ ಗುರುಜಿ ಅಂತ ಇದ್ದಾರೆ ಒಬ್ಬರು, ಸನತ್ ಗುರುಜಿ ಅಂತ, ಅವರ ಸಹಾಯದಿಂದ ನಾವೆಲ್ಲ ಸಲಹೆ ತೊಗೊಂಡು ಯಥಾ ಪ್ರಕಾರದಿಂದ ಬಾಬಾನ ಆಶೀರ್ವಾದ ತೊಗೊಂಡು ಎಲ್ಲ ಕಾರ್ಯಕ್ರಮಗಳು ಸುಖಕರವಾಗಿ ನಡೀತದೆ ಅಂತ ನಾವು ಕೇಳ್ಕೊಳ್ತೀವಿ. ಆ್ಯಕ್ಚುಲಿ ನಾವು ಇದೆಲ್ಲ ಏನು ನೋಡ್ತೇವೆ, ಒಂದು ಪ್ರಾಪರ್ ಸಿಸ್ಟಮೆಟಿಕ್ ಆಗಿರ್ಬೋದು, ಒಂದು ಪ್ರಾಪರ್ ಫ್ಲೋ ಆಗ್ತಾ ಇರ್ಬೋದು. ಎಲ್ಲ ಭಕ್ತಾದಿಗಳು ಏನು ಹೇಳ್ತಾರೆ, ಆರ್ಗನೈಸ್ ಮಾಡಿದ್ದಾರೆ ಸಿಸ್ಟಮೆಟಿಕ್ ಆಗಿ, ಪ್ರಾಪರ್ ಒಂದು ಸಿಸ್ಟಮೆಟಿಕ್ ಮ್ಯಾನರ್ ಎಲ್ಲ ಮಾಡಿದ್ದಾರೆ. ಬಟ್ ಅದ್ರದ್ದು ಬ್ಯಾಕ್ ಎಂಡಲ್ಲಿ ಎಷ್ಟು ವರ್ಕ್ ನಡೆದಿರುತ್ತೆ ಅನ್ನೋದು, ಅಥವಾ ಫ್ರಂಟ್ ಎಂಡಲ್ಲಿ ವಾಲಂಟಿಯರ್ಸ್ ಎಲ್ಲ ಯಾರಿಗೆ ಕೂಡ ನಾವು ಇನ್ವೈಟ್ ಮಾಡಿಲ್ಲ ವಾಲಂಟಿಯರ್ಸ್ಗೆ. ಅವರ ಸೆಲ್ಫ್ ಇಚ್ಛೆಯಿಂದ ಸರ್ ನಾನು ಸರ್ವಿಸ್ ಮಾಡ್ತೀನಿ, ನಾನು ಬಾಬನ್ ಭಕ್ತ ಅಂತೇಳಿ ಇಲ್ಲಿ ಬಂದು ಸರ್ವಿಸ್ ಮಾಡ್ತಿರೋದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಬಾಬಾ ಅನ್ನೋದು ಒಂದು ಪವರ್ಫುಲ್ ಮಹಿಮೆಗೆ ಭಕ್ತಾದಿಗಳು ಬಾಬಾನ ಹುಡುಕೊಂಡು ಬಂದು ಅವರು ತಾವಾಗಲೇ ನಿಂತು ನಾನು ಸೇವೆ ಮಾಡ್ತೀನಿ, ಯಾವುದೇ ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಆ ಬಾಬನ ಬಗ್ಗೆ ನಾವು ಹೇಳೋದಕ್ಕೆ ಅಷ್ಟೊಂದು ನಮಗೆ ಇದಾಗ್ತಾಯಿದೆ, ಅಷ್ಟೊಂದು ಮಹಿಮೆ ಇದೆ, ಅಷ್ಟು ಪವರ್ಫುಲ್ ಇದೆ. ಅಷ್ಟೇ ಆಶೀರ್ವಾದ ಬಾಬನ ಹತ್ರ ಇದೆ. ತುಂಬ ಮಿರಾಕಿಲ್ ನಡೀತಾ ಇದೆ ಇಲ್ಲಿ ದೇವಸ್ಥಾನದಲ್ಲಿ. ಭಕ್ತಾದಿಗಳು ಅದನ್ನು ನಡೆಸ್ಬೇಕಂದ್ರೆ ಅಷ್ಟೇ. ಆ್ಯಕ್ಚುಲಿ ಸರ್ ತುಂಬ ಇದು ಮನಸ್ಸಿನ ಮಾತುಗಳು, ಅಷ್ಟು ಈಸಿಯಾಗಿ ಬರೋದಿಲ್ಲ, ಅಷ್ಟು ಅವರು ಎಮೋಷ್ನಲಾಗಿ ಕನೆಕ್ಟ್ ಆಗಿದ್ದಾರೆ ಬಾಬಾಗೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಾತಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಒಂದು 6-7 ಇಯರ್ಸ್, 8 ಇಯರ್ಸ್. 6-7 ಇಯರ್ಸ್ ಕೂಡ ಬರ್ತಾ ಇದ್ದೀರಾ? ಸೊ ಈ 6-7 ಇಯರ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಇದೆ, ಇಲ್ಲ ಸೇಮ್ ಒಂದೇ ತರ ನಡೆಸ್ಕೊಂಡು ಹೋಗ್ತಾ ಇದೆ? ಇಲ್ಲ, ಇವಾಗ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಅಂದ್ರೆ ಕ್ಯೂ ಸಿಸ್ಟಮ್ ಇರ್ಬೋದು, ಇನ್ನೆಲ್ಲಾನು ಆರ್ಗನೈಸ್ಡ್ ಆಗಿದೆ, ವೆಲ್ ಆರ್ಗನೈಸ್ಡ್ ಆಗಿದೆ. ಸೊ ಪ್ರಾಪರ್ ಆಗಿ ಆರ್ಗನೈಸ್ ಮಾಡಿದ್ವಿ ಈ ಸರಿ. ಬಟ್ ನೋಡಿ, ಎಷ್ಟು ಜನ ಕ್ರೌಡ್ ಇದ್ರು ಕೂಡ ಕ್ರೌಡ್ ಅಂತ ಅನ್ಸ್ತಾನೆ ಇಲ್ಲ ನಮ್ಗೆ, ಯಾಕಂದ್ರೆ ಪ್ರಾಪರ್ ಆಗಿ ಅಲ್ಲಿ ಫ್ಲೋಟಿಂಗ್ ಇದೆ. ಹೌದು, ಫ್ಲೋಟಿಂಗ್ ಇರೋದಕ್ಕೆ ಗೊತ್ತಾಗ್ತಿಲ್ಲ. ಫ್ಲೋಟಿಂಗ್ ಇದೆ, ಒಂದು ಪ್ರಾಪರ್ ಆಗಿ ಒಂದು ಬ್ಯಾರಿಕೇಡ್ಸ್ ಹಾಕೋದಾಗಿರ್ಬೋದು, ಎಂಟ್ರಿ ಬಿಡೋದಾಗಿರ್ಬೋದು, ಎಕ್ಸಿಟ್ ಕಳ್ಸೋದಾಗಿರ್ಬೋದು. ಊಟಕ್ಕೆ ಕೂಡ ಅಷ್ಟೇ ಒಂದು 4 ಅಥವಾ 5 ಕೌಂಟರ್ ಇಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಕ್ರೌಡ್ ಅಂತ ನಮ್ಗೆ ಅನಿಸ್ತಾನೆ ಇಲ್ಲ. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ದಾರೆ, ಆರ್ಗನೈಸಿಂಗ್ ಕರೆಕ್ಟ್ ಆಗಿದೆ, ಎಕ್ಸಿಟ್ ಗೇಟ್ಸ್, ಎಂಟ್ರಿ ಗೇಟ್ಸ್, VIP ಎಂಟ್ರೀಸ್ ಎಲ್ಲ ಕರೆಕ್ಟ್ ಆಗಿದೆ. ಹಂಗಾಗಿ ಕೊಲಿಷನ್ಸ್ ಇಲ್ಲ, ಎಲ್ಲೂ
ಕೊಲ್ಯೂಷನ್ಸ್ ಇದ್ದರೆ ಕರೆಕ್ಟಾಗಿ ಹೋಗ್ತಾ ಇದೆ. ಕೊಲ್ಯೂಷನ್ಸ್ ಇದ್ರೆ ಹಂಗೆ ಆಗ್ತಿತ್ತು ಮುಂಚಿನ ಥರನೇ. ತುಂಬಾ ಚೆನ್ನಾಗಾಯ್ತು, ಕ್ಲೀನ್ ಆಗಾಯ್ತು. ನಾವು VIP ತಗೊಂಡ್ ಬಂದ್ರಿ, ಕ್ಲೀನ್ ಆಗಾಯ್ತು. ಅಂದ್ರೆ ನಾವು ಆ ಬಾಬಾನ ವಿಸಿಟ್ ಮಾಡ್ಬೇಕಂದ್ರೆ ಶಿರ್ಡಿಗೆಲ್ಲ ಹೋಗ್ತೀವಿ, ತುಂಬಾ ನೂಕ್ಲಾಟ ಇರುತ್ತೆ. ಒಂದು 5-10 ಸೆಕೆಂಡ್ ನಾವು ನೋಡೋದೇನೆ ಕಷ್ಟ ಅಲ್ಲಿ ಬಾಬಾನ. ಸೊ ಇಲ್ಲಿ ಬಂದ್ರೆ ಆರಾಮ್ಸೆ ನಾವು ಸ್ವಲ್ಪ ಕಣ್ಣು ತುಂಬಿಸ್ಕೊಂಡು, ಯಾಕಂದ್ರೆ ತುಂಬಾ ಕಡೆ ಪುಷ್ ಮಾಡಿ ಮುಂದೆ ಕಳಿಸ್ತಾ ಇರ್ತಾರೆ. ಬಟ್ ಆ ರೀತಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಯ್ತಾ ನಿಮ್ಗೆ? ಇಲ್ಲ, ತುಂಬಾ ಕ್ಲೀನ್ ಆಗಾಯ್ತು. ಎಷ್ಟು ಕ್ಲೀನ್ ಆಗಾಯ್ತು ಅಂದ್ರೆ ನಾವೊಂದು ಇವಾಗ ಬಂದಿದ್ದು 5 ಮಿನಿಟ್ಸು ಆಗ್ಲಿಲ್ಲ, ತುಂಬಾ ಕ್ಲೀನ್ ಆಗಾಯ್ತು. ತುಂಬಾ ಏನೋ ಹ್ಯಾಪಿ ಫೀಲ್ ಆಯ್ತು ನಂಗೆ. ಥ್ಯಾಂಕ್ ಯು ಮ್ಯಾಮ್. ಶೈಲಜಾ. ಆಕಾಶ್. ಮ್ಯಾಮ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸುಮಾರು ಒಂದು 5 ವರ್ಷದಿಂದ ಬರ್ತಿದ್ದೀನಿ. 5 ವರ್ಷದಿಂದ ಬರ್ತಾ ಇದ್ದೀರಾ ಸರ್ ನೀವು? ನಾನು 5 ವರ್ಷ. 5 ವರ್ಷದಿಂದನೇ ಬರ್ತಾ ಇದ್ದೀರಾ. ಸೊ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಏನಾದ್ರು ಚೇಂಜಸ್ ಇದೆಯಾ ಮ್ಯಾಮ್? ಇಲ್ಲ ಸರ್, ಅದೇ ತರ ಇದೆ. ಸೇಫ್ಟಿ ಎಲ್ಲ ಚೆನ್ನಾಗೈತೆ, ಮತ್ತೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಗತ್ತೆ. ಯಾವ ಟೈಮಲ್ಲಿ ಬಂದರೂ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಇವತ್ತು ನೀವು ಎಷ್ಟೊತ್ತಿಗೆ ಬಂದಿ? ಈಗ ಸೆಕೆಂಡ್ ಹಾಫಿಗೆ ಬಂದಿದ್ದ, ತೇರು ಇಳಿಬೇಕಾರೆಲ್ಲ ಇದ್ರ? ಇದ್ವಿ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಮ್ಯಾಮ್? ತುಂಬಾ ಚೆನ್ನಾಗಿತ್ತು. ಮೆರವಣಿಗೆ ಆಗುತ್ತಲ್ಲ, ಅದ್ರಿಂದನೇ ಬಂದ್ವಿ. ಅಲ್ಲೂ ಸೇಫ್ಟಿ ಎಲ್ಲ ಚೆನ್ನಾಗಿರುತ್ತೆ, ನುಗ್ಗಲೆಲ್ಲ ಏನು ಇರಲ್ಲ. ಆರಾಮಾಗಿ ದೇವರಿಂದ ಎಲ್ಲ ಮೆರವಣಿಗೆ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಬಂದ್ವಿ ನಾವು. ಆಕ್ಚುಲಿ ಮ್ಯಾಮ್ ಹೇಳಿ ತುಂಬಾ ನಿಜ. ಈಗ ತೇರೆಲ್ಲ ಆಗ್ತಿದೆ ನಾವು ಹೊರಗಡೆ ಅಂತ ಆದ್ರೆ ತುಂಬಾ ನೂಕ್ಲಾಟ ಇರುತ್ತೆ. ತುಂಬಾ ಜನ ಹಿಂದ್ಗಡೆ ತಳ್ತಾರೆ, ಮುಂದೆ ತಳ್ತಾರೆ, ಎಷ್ಟೋ ಜನ ಪಾಪ ಕಾಲ್ ಕೆಳಗಡೆ ಸಿಗ್ತಾರೆ. ಬಟ್ ಈ ರೀತಿ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಚೂರು ಕೂಡ ಆಗ್ಲಿಲ್ಲ. ಸೇಫ್ ಆಗಿ ಎಷ್ಟು ಜನ ತೇರಿಳಕ್ಕೆ ಬಂದಿದ್ರು ಅಷ್ಟು ಜನ ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ರು. ಸರ್ ನೀವೇನು ಹೇಳ್ತೀರಾ? ಅದು ತುಂಬಾ ಚೆನ್ನಾಗಿತ್ತು, ಸೇಫ್ಟಿ ಆಗೋಯ್ತು, ಮತ್ತೆ ದೇವ ದರ್ಶನ ಈಸಿಯಾಗಿ ಆರಾಮ್ಸೆ ಆಯ್ತು. ಓಕೆ.